ವಿಶ್ವಕ್ಕೆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ನೀಡಿದವರು ನಮ್ಮ ಹಿಂದೂ ಧರ್ಮ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಿಂದೂ ಧರ್ಮದ ಬಗ್ಗೆ ಕೆಲವರು ಅವಹೇಳನಕಾರಿಯಾಗಿ ಮಾತನಾಡುತ್ತಿರುವುದನ್ನು ನಾವು ಕಂಡಿದ್ದು, ಅವರಿಗೆ ಬುದ್ಧಿ ಕಲಿಸುವ ಕೆಲಸವನ್ನು ನಾವು ಮಾಡಬೇಕಿದೆ. ಜೊತೆಗೆ ಹಿಂದೂ ಬಾಂಧವರನ್ನು ಒಗ್ಗೂಡಿಸುವ ಉದ್ದೇಶದಿಂದ ಮತ್ತು ಅವರಲ್ಲಿ ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ಚಂದಾಪುರ ನಗರ ವತಿಯಿಂದ ಹಿಂದೂ ಸಮಾಜೋತ್ಸವ ಸಮಾರಂಭವನ್ನು 3 ಸ್ಥಳಗಳಲ್ಲಿ ಆಯೋಜಿಸಲಾಗಿದ್ದು, ಈ ಒಂದು ಹಿಂದೂ ಸಮಾಜೋತ್ಸವ ಸಮಾರಂಭಕ್ಕೆ ತಾಲೂಕಿನ ಜನತೆ ಮತ್ತು ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಚಂದಾಪುರ ಸುಂಕಾರೆಡ್ಡಿರವರು ಮತ್ತು ಎಸ್ಎಂಪಿ ನಾಗರಾಜ ರೆಡ್ಡಿರವರು ಸಾರ್ವಜನಿಕವಾಗಿ ಮನವಿ ಮಾಡಿದರು. ಇನ್ನು ಹಿಂದೂ ಸಮಾಜೋತ್ಸವ ಸಮಾರಂಭವನ್ನು ಜನವರಿ 11ರಂದು ಸಂಜೆ 4 ಗಂಟೆಗೆ ಶ್ರೀ ಜಯಭಾರತಿ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಆಯೋಜಿಸಲಾಗಿದೆ ಹಾಗೂ ಜನವರಿ 25ರಂದು ಸಂಜೆ 4 ಗಂಟೆಗೆ ನೆರಳೂರು ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಆವರಣದಲ್ಲಿ ಆಯೋಜಿಸಲಾಗಿದೆ. ಹಾಗೆಯೇ ಫೆಬ್ರವರಿ 1ರಂದು ಸಂಜೆ 4 ಗಂಟೆಗೆ ಚಂದಾಪುರದ ಸೂರ್ಯನಗರ ಆಟದ ಮೈದಾನದಲ್ಲಿ ಆಯೋಜಿಸಲಾಗಿದ್ದು, ಜೊತೆಗೆ ಶೋಭಾಯಾತ್ರೆ ಮತ್ತು ದಿಕ್ಸೂಚಿ ಭಾಷಣ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ರಾಮಸಾಗರ ನಾರಾಯಣ ರೆಡ್ಡಿ ಮತ್ತು ಅತ್ತಿಬೆಲೆ ಡಾಕ್ಟರ್ ಸುಲೋಚನಾ ಲೋಕೇಶ್ ರವರು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಹಿಂದೂ ಧರ್ಮದ ಮುಖಂಡರು ಹಾಜರಿದ್ದರು. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥದ್ದು ಹಿಂದೂ ಸಮಾಜೋತ್ಸವವನ್ನು ಇಡೀ ದೇಶದಲ್ಲಿ ಆಯೋಜಿಸಿದೆ. ಇದಕ್ಕೆ ಕಾರಣ ವ್ಯಾಪಕವಾಗಿ ಎಲ್ರಿಗೂ ಗೊತ್ತಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿದೆ. 1925ರಲ್ಲಿ ಡಾಕ್ಟರ್ ಕೇಶವ ಬಲಿರಾಮ ಹೆಡ್ಗೇವಾರ್ ಅವರಿಂದ ಪ್ರಾರಂಭ ಆಯಿತು. ಇವತ್ತು ಇಡೀ ದೇಶದಲ್ಲಿ ಲಕ್ಷಾಂತರ ಶಾಖೆಗಳು, ಲಕ್ಷಾಂತರ ಸ್ವಯಂ ಸೇವಕರು ಸಂಘದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅದರ ಅಂಗವಾಗಿ ಎಲ್ಲ ಕಡೆಗಳಲ್ಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನ ರೂಟ್ ಮಾರ್ಚ್ ನಡೆದಿರೋದು ನಮಗೆಲ್ಲ ಗಮನಕ್ಕೆ ಬಂದಿದೆ ಇಡೀ ದೇಶದಲ್ಲಿ. ಅದರ ಅಂಗವಾಗಿ ಆನೇಕಲ್ ತಾಲೂಕಿನ ಚಂದಾಪುರ ನಗರ ಭಾಗದಲ್ಲಿ ಆನೇಕಲ್ಲನ್ನು 4 ಭಾಗ ಮಾಡಿದೆ. ಅದರಲ್ಲಿ ಒಂದು ಭಾಗ ಚಂದಾಪುರ ನಗರ ಅಂತ ಮಾಡಿದ್ದೀವಿ. ಅದರಲ್ಲಿ 3 ಕಡೆ ಹಿಂದೂ ಸಮಾಜೋತ್ಸವವನ್ನು ಆಯೋಜಿಸಲಾಗಿದೆ. ಆ 3 ಕಡೆ ಯಾಕೆ ಮಾಡಿದ್ದೀವಿ ಏನು ಅನ್ನೋದನ್ನು ನಮ್ಮ ಸ್ನೇಹಿತರು ಹೇಳ್ತಾರೆ. ಆದರೆ ಹಿಂದೂ ಸಮಾಜೋತ್ಸವದ ಉದ್ದೇಶ ಏನು ಅನ್ನೋದನ್ನು ಸೂಕ್ಷ್ಮವಾಗಿ ಸ್ವಲ್ಪದರಲ್ಲಿ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಿಂದೂ ಸಮಾಜದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಹಿಂದುತ್ವ ಅಥವಾ ಸನಾತನ ಧರ್ಮ ಅಂದರೆ ವ್ಯಾಪಕವಾಗಿರ್ತಕ್ಕಂಥ ಒಂದು ಧರ್ಮ. ಇದರಲ್ಲಿ ದೇವೋಪಾಸನೆ ಇಲ್ಲ. ಯಾವುದೇ ಒಂದು ಜಾತಿ ಮತಕ್ಕೆ ಸಂಬಂಧಪಟ್ಟಿದ್ದಂತಹದ್ದಲ್ಲ. ಆದರೂ ಸಹ ಪ್ರಸಕ್ತ ವಿದ್ಯಮಾನದಲ್ಲಿ ಹಿಂದೂ ಸಮಾಜದ ಬಗ್ಗೆ ಕಳಂಕಿತ ಆರೋಪಗಳನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಆ ಕಳಂಕಿತ ಆರೋಪಗಳನ್ನು ತೊಡೆದು ಹಾಕಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ಸಂಘ 100 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದೆ. ಮತ್ತು ಈಗ ಅದಕ್ಕೆ ಒಂದು ನಿರ್ದಿಷ್ಟ ಆಯಾಮವನ್ನು ಕೊಟ್ಟು ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಸಾಮರಸ್ಯವನ್ನು ಹೆಚ್ಚು ಮಾಡಬೇಕು, ಲೋಪದೋಷಗಳನ್ನು ವ್ಯಕ್ತಿಗಳು ಜಾತಿಗಳ ಮಧ್ಯೆ ಇರ್ತಕ್ಕಂಥ ಲೋಪಗಳನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಹಿಂದೂ ಸಮಾವೇಶಗಳನ್ನು ಇಡೀ ರಾಜ್ಯದಲ್ಲಿ ಹಮ್ಮಿಕೊಂಡಿದೆ. ಹಾಗೆ ನಮ್ಮ ತಾಲೂಕಿನಲ್ಲಿಯೂ ಹಮ್ಮಿಕೊಂಡಿದೆ. ನಮಗೆಲ್ಲ ಗೊತ್ತಿರೋ ಹಾಗೆಯೇ ಹಿಂದೂ ಸಮಾಜ ಬಹಳ ವ್ಯಾಪಕವಾದಂತಹ ವಿಶಾಲ ಮನೋಭಾವ ಹೊಂದಿರತಕ್ಕಂಥ ಸಮಾಜ. ಇಲ್ಲಿ ದೇವರನ್ನು ಒಪ್ಪಬಹುದು, ದೇವರನ್ನು ಒಪ್ಪದೇ ಇರಬಹುದು, ದೇವರನ್ನು ನಂಬಬಹುದು, ನಂಬದೇ ಇರಬಹುದು. ಹಿಂದೂ ಸಮಾಜದಲ್ಲಿ ಆರ್ಯ ಸಮಾಜ ಅಂತ ಒಂದಿದೆ. ಅವರು ವಿಗ್ರಹ ಆರಾಧನೆಯನ್ನೇ ಒಪ್ಕೊಳ್ಳೋದಿಲ್ಲ. ಅಂತಹದ್ದನ್ನು ಸಹ ಹಿಂದೂ ಸಮಾಜ ನಾವು ನಿರಾಕರಿಸಲಿಲ್ಲ. ಹಾಗೆ ಇರೋವಾಗ ಹಿಂದೂ ಸಮಾಜಕ್ಕೆ ಅನೇಕ ದೋಷಗಳನ್ನು ಆರೋಪಿಸ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ತಿಳಿದಿದೆ. ಇತ್ತೀಚಿನ ದಿನಗಳಲ್ಲಂತೂ ಹಿಂದೂ ಸಮಾಜವನ್ನು ಬೇರೆ ಬೇರೆ ಕಾರಣಗಳಿಗೋಸ್ಕರ ಅಸ್ಪೃಶ್ಯತೆ ಅಥವಾ ಕೆಳವರ್ಗ ಮೇಲ್ವರ್ಗ ಜಾತಿಗಳ ಮಧ್ಯೆ ತಾರತಮ್ಯಕ್ಕೋಸ್ಕರ ಆರೋಪಿಸ್ತಾ ಇದ್ದಾರೆ.
ಆದರೆ ಇದು ಧರ್ಮದ ಅಥವಾ ಸನಾತನ ಧರ್ಮದ ಅಥವಾ ಹಿಂದೂ ಧರ್ಮದ ದೋಷ ಅಲ್ಲ, ನಮಗೆಲ್ರಿಗೂ ಗೊತ್ತಿರೋ ಹಾಗೆ. ಇದರಲ್ಲಿ ವ್ಯಕ್ತಿಗಳಲ್ಲಿರ್ತಕ್ಕಂಥ ದೋಷ. ಯಾವ ರೀತಿ ಗಂಗಾ ನದಿ ಹುಟ್ಟಿದಾಗಲಿಂದ ಕೊನೆಯವರೆಗೂ ಹರಿಯುವಾಗ ಪವಿತ್ರಳಾಗಿಯೇ ಇರ್ತಾಳೆ, ಗಂಗಾ ನದಿ ದೋಷ ಅಲ್ಲ. ಅದಕ್ಕೆ ನಾವು ಸೇರಿಸ್ತೀವಲ್ಲ ಮಾಲಿನ್ಯಯುಕ್ತ ನೀರು, ಅದ್ರದ್ದು ದೋಷ. ಅದನ್ನು ಗಂಗಾ ನದಿ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಹಿಂದೂ ಧರ್ಮದಲ್ಲಿ ಈ ವ್ಯವಸ್ಥೆಗಳು ವ್ಯಕ್ತಿಗಳ ದೋಷಗಳಿಂದ ಅಥವಾ ಆಯಾ ಕಾಲಕ್ಕೆ ಸಂಬಂಧಿಸಿದ ಒಂದು ವಿದ್ಯಮಾನಗಳಿಂದ ದೋಷಗಳು ಆರೋಪಿತ ಆಗಿದೆಯೇ ಹೊರತು ಹಿಂದೂ ಸಮಾಜದಲ್ಲಿ ಎಲ್ಲೂ ಜಾತಿಗಳ ಮಧ್ಯೆ ಅಥವಾ ವರ್ಗಗಳ ಮಧ್ಯೆ ಉಚ್ಚ ನೀಚ ಅಂತಕ್ಕಂಥ ಭೇದ ಭಾವ ಯಾವತ್ತೂ ಇರಲಿಲ್ಲ. ನಾವು ಹಿಂದೂ ಸಮಾಜದಲ್ಲಿ ಪೂಜೆ ಮಾಡ್ತಕ್ಕಂಥ ಸಪ್ತ ಋಷಿಗಳು ಯಾರೂ ಸಹ ಜನ್ಮತಃ ಬ್ರಾಹ್ಮಣರಲ್ಲ, ಹಿಂದೂಗಳೂ ಅಲ್ಲ, ಬ್ರಾಹ್ಮಣರಲ್ಲ. ಆದರೆ ಅವರೆಲ್ಲರೂ ಒಟ್ಟು ಸಮಾಜ ನಮ್ಮ ಸಪ್ತರ್ಷಿಗಳು ಅಂತ ಒಪ್ಕೊಂಡಿದೆ. ಉದಾಹರಣೆಗೆ ವಾಲ್ಮೀಕಿ ಬೇಡನಾಗಿದ್ದಂಥವನು. ಆ ಬೇಡನಾಗಿದ್ದಂತಹ ವಾಲ್ಮೀಕಿ ತನ್ನ ಸಾಧನೆಯಿಂದ, ತನ್ನ ಒಂದು ವಿಚಾರಧಾರೆಯಿಂದ ಒಟ್ಟು ಹಿಂದೂ ಸಮಾಜದ ಗುರುವಾದ ಸಪ್ತರ್ಷಿಗಳಲ್ಲಿ ಒಬ್ಬನಾದ. ಹಾಗೆಯೇ ವ್ಯಾಸ, ಅವನು ದೋಣಿ ನಡೆಸ್ತಕ್ಕಂಥವರ ಮಗ, ಅಂಥವನ ಮಗನಾಗಿ ಸಪ್ತರ್ಷಿಗಳಲ್ಲಿ ಒಬ್ಬನಾದ. ಹಾಗೆಯೇ ವಸಿಷ್ಠ ವೇಶ್ಯೆಯ ಮಗ ಅಂತ ಹೇಳ್ತಾರೆ. ಅಂಥ ವೇಶ್ಯೆಯ ಮಗ ಶ್ರೀರಾಮನ ಗುರುವಾದ. ಅಂದರೆ ಜಾತಿಗಳಲ್ಲಿ ದೋಷ ಅದು ಯಾವತ್ತೂ ಮೊದಲು ಇರಲೇ ಇಲ್ಲ. ಯಾವುದೇ ವ್ಯಕ್ತಿ ಕೀಳು ಜಾತಿಯಿಂದ ಬಂದಿದ್ರೂ ಅಥವಾ ಕೀಳು ಅಭ್ಯಾಸದಿಂದ ಬಂದಿದ್ರೂ ತನ್ನ ಸಾಧನೆಯಿಂದ ಉನ್ನತ ಮಟ್ಟಕ್ಕೆ ಏರಬಹುದು ಅನ್ನೋದಕ್ಕೆ ಹಿಂದೂ ಸಮಾಜದಲ್ಲಿರುವಂತಹ ಉದಾಹರಣೆಗಳು ಬೇರೆ ಎಲ್ಲೂ ಇಲ್ಲ. ಇದು ಒಂದೇ ಧರ್ಮಗ್ರಂಥ ಆಧಾರಿತವಾದಂತಹ ಧರ್ಮವೂ ಅಲ್ಲ. ಹಿಂದೂ ಧರ್ಮಕ್ಕೆ ಆಧಾರವಾಗಿ ಯಾವುದೇ ಧರ್ಮಗ್ರಂಥವೂ ಇಲ್ಲ. ವೇದಗಳು ಅಂತ ಹೇಳ್ತಾರೆ, ಭಗವದ್ಗೀತೆ ಅಂತ ಹೇಳ್ತಾರೆ, ಉಪನಿಷತ್ ಅಂತ ಹೇಳ್ತಾರೆ, ಪುರಾಣಗಳು ಅಂತ ಹೇಳ್ತಾರೆ. ಇವೆಲ್ಲವೂ ನಿಜಾನೇ. ಆದರೆ ಒಂದೇ ಗ್ರಂಥ ಆಧಾರ ಅಂತ ಇಲ್ಲ. ಅದೇ ಬೇರೆ ಧರ್ಮಗಳಲ್ಲಿ ಏಕದೇವೋಪಾಸನೆ ಏಕ ಗ್ರಂಥ ಅಂತಿದೆ. ಹಾಗಾಗಿ ಇಷ್ಟೊಂದು ವಿಶಾಲವಾಗಿರ್ತಕ್ಕಂಥ ಈ ಧರ್ಮದ ಒಂದು ವಿಷಯದಲ್ಲಿ ಯಾಕೆ ವ್ಯಾಪಕವಾದಂತಹ ಅಜ್ಞಾನ ಅಥವಾ ಉದ್ದೇಶಪೂರ್ವಕ ತುಚ್ಛೀಕರಣ ನಡೀತಾ ಇದೆ ಅಂತಕ್ಕಂಥದ್ದನ್ನು ದೂರ ಮಾಡಬೇಕು ಜನಮಾನಸದಲ್ಲಿ, ಜನಗಳಲ್ಲಿ, ಸಮಾಜದಲ್ಲಿ ಅನ್ನೋದೇ ಇದರ ಉದ್ದೇಶ. ಅದಕ್ಕೋಸ್ಕರ ಹಿಂದೂ ಸಮಾವೇಶಗಳನ್ನು ಇಡೀ ದೇಶದಲ್ಲಿ ಆಯೋಜಿಸ್ತಾ ಇದ್ದೀವಿ. ಇದು ಯಾವುದೇ ಒಂದು ವರ್ಗ, ಜಾತಿ, ಮತ, ಪಂಥ, ಪಕ್ಷಗಳು ಇದರಲ್ಲಿ ಯಾವುದೂ ಇಲ್ಲ. ಅನೇಕ ಜನ ಅಂದುಕೊಂಡಿರ್ಬೋದು ಇದು ಯಾವುದೋ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಿದ್ದಂತಹದ್ದು ಅಂತ. ಆ ರೀತಿ ಏನೂ ಇಲ್ಲ. ಎಲ್ಲ ಪಕ್ಷಗಳವರನ್ನು ನಾವು ಸಂಪರ್ಕ ಮಾಡ್ತಾಯಿದ್ದೀವಿ. ಎಲ್ಲ ಪಕ್ಷಗಳವರು, ಎಲ್ಲ ಜಾತಿಗಳವರು ಇದರಲ್ಲಿ ಸೇರ್ಕೋಬೇಕು. ಒಟ್ಟು ಹಿಂದೂ ಸಮಾಜವನ್ನು ಸಂಘಟಿಸಬೇಕು. ಸಮಾಜ ನಾವೆಲ್ಲ ಒಂದೇ ಅಂತಕ್ಕಂಥ ಉದ್ದೇಶದಿಂದ ಎದ್ದು ನಿಲ್ಲಬೇಕು. ಸಮಾಜ ಜಾಗೃತವಾಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಒಂದು ಹಿಂದೂ ಸಮಾವೇಶಗಳನ್ನು ಆಯೋಜಿಸ್ತಾ ಇದ್ದೀವಿ. ಮೊದಲನೆಯದಾಗಿ ಅತ್ತಿಬೆಲೆಯಿಂದ ಶುರುವಾಗಿ ಅನಂತರ ನೆರಳೂರಿಂದ ಎರಡನೇದು, ಮೂರನೇದು ಚಂದಾಪುರ ಕೊನೆಯಲ್ಲಿ. ಎಲ್ಲದರ ವಿವರಗಳನ್ನು ನಮ್ಮ ಸ್ನೇಹಿತರು ಕೊಡ್ತಾರೆ. ಆನೇಕಲ್ ತಾಲೂಕಿನ ಚಂದಾಪುರ ಭಾಗ ಒಂದು ಹಿಂದೂ ಸಮಾಜೋತ್ಸವದ ಕಲ್ಪನೆ. ಇಡೀ ದೇಶದಲ್ಲಿ ಸಮಾಜ ಒಗ್ಗೂಡುವಿಕೆ ಮಾಡಬೇಕು. ಎಲ್ಲ ಸಮಾಜದ ಜನಗಳಿಗೆ ಹಿಂದೂ ಸಮಾಜ ಅಂದರೆ ಏನು, ಹಿಂದೂ ಸಮಾಜ ಯಾವ ರೀತಿ ಒಗ್ಗಟ್ಟಾಗಿರಬೇಕು, ಒಂದಾಗಿ ಹೋಗೋದಕ್ಕೆ ಏನೇನು ಪ್ರಯತ್ನಗಳು ಮಾಡಬೇಕು ಅಂಥೇಳಿ ಕಲ್ಪನೆ ರೂಪುರೇಷೆಗಳನ್ನ ಇಡೀ ದೇಶದಲ್ಲಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಭಾಗದಲ್ಲಿ ನಾವು ಯಾಕೆ ಮಾಡಬಾರ್ದು ಅಂಥೇಳಿ ಸಮಾನ ಮನಸ್ಕರು, ಹಿಂದೂ ಸಮಾಜದ ಸಮಾನ ಮನಸ್ಕರು ಎಲ್ಲ ಒಂದು ಕಡೆ ಸೇರೋಣ ಅಂಥೇಳಿ 1.5 ತಿಂಗಳ ಹಿಂದೆ KMS ಕಲ್ಯಾಣಪುರದಲ್ಲಿ ಒಂದು 200ರಿಂದ 250 ಸಂಖ್ಯೆ ಸೇರಿದ್ವಿ. ಸಂಖ್ಯೆ ಸೇರಿದ್ದಾಗ ಎಲ್ಲರದು ಒಂದೇ ಅಭಿಪ್ರಾಯ, ನಾವು ದೊಡ್ಡ ಸಮಾವೇಶ ಒಂದು ಕಡೆ ಮಾಡಿದ್ರೆ ಎಲ್ಲರೂ ಒಂದು ಕಡೆ ಬರೋದಕ್ಕಾಗೋದಿಲ್ಲ. ಸಣ್ಣ ಸಣ್ಣ ಸಮಾವೇಶಗಳು 3 ಕಡೆ ಮಾಡೋಣ, 3 ಭಾಗದಲ್ಲಿ ಮಾಡೋಣ. ಆಯಾಯ ಭಾಗದಿಂದ ಹೆಚ್ಚಿನ ಸಂಖ್ಯೆ ಇದಕ್ಕೆ ಭಾಗವಹಿಸೋ ಮಾಡೋಣ. ಎಲ್ಲ ಸಮುದಾಯದವ್ರಿಗೂ ಮುಟ್ಟಬೇಕು, ಮನೆ ಮನೆಗೂ ಮುಟ್ಟಬೇಕಿದು ವಿಚಾರ ಅಂಥೇಳಿ ಒಂದು ತೀರ್ಮಾನಕ್ಕೆ ಬಂದರು. ಅದೇ ಸಭೆಯಲ್ಲಿ
3 ಕಡೆ ಮಾಡಬೇಕು ಅಂದಾಗ ಎಲ್ಲಿ ಮಾಡಬೇಕು ಅಂತ ಹೇಳಿದಾಗ ಅತ್ತಿಬೇಲೆ ಬಳ್ಳೂರು ಎರಡೂ ಸೇರಿ ಅತ್ತಿಬೇಲೆಯಲ್ಲಿ ಮಾಡೋಣ, ನೆರಳೂರು ಪಂಚಾಯತಿ ಇಡೀ ಪಂಚಾಯತಿ ನೆರಳೂರಲ್ಲಿ ಮಾಡೋಣ, ಚಂದಾಪುರ ಭಾಗದ್ದು ಜೊತೆಗೆ ಬನಹಳ್ಳಿ ಮತ್ತು ಕಿತ್ಗನಹಳ್ಳಿ ನಮ್ಗೆ ಸೇರಿದೆ, ನಮ್ಮ ಭಾಗಕ್ಕೆ ಈ ಭಾಗದಲ್ಲಿ ಸೇರಿಸ್ಕೊಂಡು 3ನೇದು ಮಾಡೋಣ ಅಂಥೇಳಿ ಆ ದಿನ ನಿಶ್ಚಯ ಆಯಿತು. ನಿಶ್ಚಯ ಆದಾಗ ಮುಂದಿನ ರೂಪರೇಷೆಗಳನ್ನ ತಯಾರು ಮಾಡೋದಕ್ಕೆ ಇದಕ್ಕೆ ಒಂದು ಸಂಸ್ಥೆಯನ್ನು ರಚನೆ ಮಾಡಲಾಯಿತು, ಒಂದು ಕಮಿಟಿ ರಚನೆ ಮಾಡಲಾಯಿತು. ಆ ಸಂಸ್ಥೆಯ ಅಧ್ಯಕ್ಷರಾಗಿ ಮೊನ್ನೆ ಸುಂಕರೆಡ್ಡಿ ಅವ್ರನ್ನ ನಾಮಿನೇಟ್ ಮಾಡಿದ್ವಿ ಆವತ್ತು. ಹಾಗೆ ಉಪಾಧ್ಯಕ್ಷರಾಗಿ 5 ಜನ ಮಾಡಿದ್ವಿ. ಅದರಲ್ಲಿ ಉಪಾಧ್ಯಕ್ಷರಾಗಿ ನಮ್ಮ ನಾರಾಯಣ ರೆಡ್ಡಿ ಅವರು ನಾಮಿನೇಟ್ ಆಗಿದ್ದಾರೆ, ಸುಲೋಚನಕ್ಕ ಅವರು ನಾಮಿನೇಟ್ ಆಗಿದ್ದಾರೆ, ಹಾಗೆ ನೆರಳೂರು ನಾಗರಾಜ್ ಅವರು ನಾಮಿನೇಟ್ ಆಗಿದ್ದಾರೆ, ಅತ್ತಿಬೇಲೆ ಬಸವರಾಜ್ ಅವರು. ಇಷ್ಟು ಜನನ ಉಪಾಧ್ಯಕ್ಷರಾಗಿ ಮಾಡಿದ್ವಿ. ಎಲ್ಲ ಅವತ್ತಿನ ಸಭೆಯಲ್ಲಿ ನನ್ನನ್ನು ಕಾರ್ಯದರ್ಶಿಯಾಗಿ ಮಾಡಿದ್ರು, ಅಜಯ್ ಅವ್ರನ್ನ ಜಂಟಿ ಕಾರ್ಯದರ್ಶಿಯಾಗಿ ಮಾಡಿದ್ರು, ಹಾಗೆ ಖಜಾಂಚಿಯಾಗಿ ಶರತ್ತನ್ನು ಖಜಾಂಚಿಯಾಗಿ ಮಾಡಿದ್ರು. ಅದ್ರ ಜೊತೆಗೆ 35 ಜನ ಸದಸ್ಯರನ್ನಾಗಿ ಎಲ್ಲ ಭಾಗದಿಂದ ಇಡೀ ಚಂದಾಪುರದಿಂದ ಅತ್ತಿಬೇಲೆವರೆಗೂ ನೆರಳೂರು ಪಂಚಾಯಿತಿ ಎಲ್ಲ ಸೇರಿ 30 ಜನ ಸದಸ್ಯರನ್ನಾಗಿ ಮಾಡಿದ್ದಾರೆ. ಅದು ನಾವು ಈ ಲಿಸ್ಟಲ್ಲಿ ಕೊಡ್ತೀವಿ. ಇಷ್ಟೂ ಜನ ಸೇರಿ ಒಂದು 2-3 ಸಭೆ ಮಾಡಿದ್ದೀವಿ. 3 ಸಭೆ ಮಾಡಿದಾಗ ನಾವು ಯಾರನ್ನ ಮಾತನಾಡೋದಕ್ಕೆ ಯಾರನ್ನ ಕರಿಬೇಕು, ಇದರಲ್ಲಿ ಸ್ವಾಮೀಜಿಯವರೊಬ್ಬರು ಇರಬೇಕು, ಮಾತನಾಡೋರು ದಿಕ್ಸೂಚಿ ಭಾಷಣ ಮಾಡೋರೊಬ್ಬರು ಇರಬೇಕು ಸಮಾಜದ ಬಗ್ಗೆ. ಅದೇ ರೀತಿ ಅಲ್ಲಿ ಒಬ್ಬರು ಅಧ್ಯಕ್ಷತೆ ಇರಬೇಕು, ಒಬ್ಬರು ಅತಿಥಿ ಇರಬೇಕು ಅಂಥೇಳಿ ತೀರ್ಮಾನ ಆಯಿತು. ಆ ತೀರ್ಮಾನದ ಮುಂದಿನ ಭಾಗವಾಗಿ ಆಯಾಯ ಭಾಗದಲ್ಲಿ ಅತ್ತಿಬೇಲೆಯಲ್ಲೇ ಜಯಭಾರತಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆ ಭಾಗದ ಜನಗಳನ್ನೆಲ್ಲ ಸೇರಿಸಿ ನಾವು ಯಾರನ್ನು ಕರಿಬೋದು ಅಂತ ಹೇಳಿದಾಗ ಅದಕ್ಕೆ 4 ಜನ ತೀರ್ಮಾನ ಆಯಿತು. ಹಾಗೆ ಚಂದಾಪುರಕ್ಕೆ ಮತ್ತು ನೆರಳೂರಿಗೆ ಎಲ್ಲ ಇಂತಿಂಥವ್ರನ್ನ ಕರಿಬೋದು ಅಂಥೇಳಿ ತೀರ್ಮಾನ ಆಯಿತು. ಈ ತೀರ್ಮಾನ ಆದಮೇಲೆ ಅತ್ತಿಬೇಲೆದು ಸ್ವಲ್ಪ ಬೇಗ ಬರ್ತಾಯಿದೆ ಕಾರ್ಯಕ್ರಮ. ಸ್ವಲ್ಪ ಬೇಗ ಬರ್ತಾ ಇರೋದ್ರಿಂದ ಒಟ್ಟು 3 ಕಾರ್ಯಕ್ರಮಕ್ಕೆ ಸೇರಿ ಒಟ್ಟಿಗೆ ನಾವು ಒಂದು ಸಮಾಜಕ್ಕೆ ಒಂದು ಕಲ್ಪನೆ ಕೊಡೋಣ, ನಾವೇನು ಮಾಡ್ತಾಯಿದ್ದೀವಿ ಅಂಥೇಳಿ ಈ ದಿನ ನಮ್ಮ ಮುಂದೆ ನಾವು ಬಂದಿದ್ದೀವಿ. ಸಮಾಜಕ್ಕೆ ನಾವು ಏನು ಕೊಡ್ತೀವಿ, ಸಮಾಜದಿಂದ ನಾವೇನು ಪಡೆದಿದ್ದೀವಿ ಅದರಲ್ಲಿ ನಾವು ಸಮಾಜಕ್ಕೆ ಕೊಡಲೇಬೇಕಾಗ್ತದೆ. ಬರೀ ಸಮಾಜದಿಂದ ನಾವು ಬಯಸೋದಕ್ಕಿಂತ ನಾವು ಸಂಪಾದನೆ ಮಾಡಿರೋದ್ರಲ್ಲಿ ಬರೀ ಹಣಕಾಸಿನ ವ್ಯವಸ್ಥೆ ಅಲ್ಲ, ನಾವು ಸಂಪಾದನೆ ಮಾಡಿರೋ ಬುದ್ಧಿ, ನಾವು ಸಂಪಾದನೆ ಮಾಡಿರೋ ಕಲ್ಪನೆ, ಅದರಲ್ಲಿ ಸಮಾಜಕ್ಕೆ ಸೇವೆ ಮಾಡಬೇಕು ಅಂಥೇಳಿ ಸುಮಾರು ಜನ ಮುಂದೆ ಬಂದಿದ್ದಾರೆ. ಆ ರೀತಿ ಮಾಡಬೇಕು ಅಂತ ಬಂದಾಗ ಇದರಲ್ಲಿ ಜವಾಬ್ದಾರಿ ಎಲ್ಲರದ್ದು ಇರುತ್ತೆ. ಸಮಾಜ ಒಗ್ಗೂಡಿಸೋದ್ರಲ್ಲಿ ಎಲ್ಲರ ಜವಾಬ್ದಾರಿ ಇರ್ತದೆ. ಆದರೆ ಯಾವ ರೀತಿ ಮಾಡಬೇಕು, ಯಾರ ಜೊತೆ ಸೇರಬೇಕು, ಯಾವ ಥರ ಮಾಡಬೇಕು ಅಂತ ಹೇಳೋದನ್ನ ಗೊತ್ತಿರೋದಿಲ್ಲ. ಅದಕ್ಕೆ ಒಂದು ವೇದಿಕೆ ಸಿದ್ಧತೆ ಮಾಡಿದ್ದೀವಿ. ಈ ವೇದಿಕೆ ಮುಖಾಂತರ 3 ಕಡೆ ಯಾವ ಥರ ಮನೆ ಮುಟ್ಟಬೇಕಿದು ಅಂಥೇಳಿ ಒಂದು ಸಾಹಿತ್ಯ ರೆಡಿ ಮಾಡಿದ್ದೀವಿ. ಸಾಹಿತ್ಯ ಒಂದು 20 ಪೇಜಿನ ಒಂದು ಪುಸ್ತಕ ಇರುತ್ತೆ. ಅದರಲ್ಲಿ ಹೆಚ್ಚಿನ ಸಾಹಿತ್ಯ ಇರುತ್ತೆ ಹಿಂದೂ ಸಮಾಜದ ಬಗ್ಗೆ. ಅದೇ ರೀತಿ ಒಂದು ಕರಪತ್ರ ಇರುತ್ತೆ. ಆ ಕರಪತ್ರದಲ್ಲಿ ಇನ್ನೂ ಸ್ವಲ್ಪ ವಿಚಾರ ಕಡಿಮೆ ಇರುತ್ತೆ. ಮತ್ತು ಆ ಭಾಗದ ಸಮಾಜದ ವಿಚಾರಗಳ ಬಗ್ಗೆ ಒಂದು ಇನ್ವಿಟೇಷನ್ ಕಾರ್ಡ್ ಟೈಪ್ ಪ್ರತಿ ಮನೆಗೂ ಸೇರಬೇಕು. ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು, ಸಂಘದ ಕಾರ್ಯಕರ್ತರು ಪ್ರತಿ ಮನೆ ಭೇಟೆ ಮಾಡಿ ಮನೆಗೆ ಇನ್ವಿಟೇಷನ್ ಕೊಟ್ಟು ಕರೀಬೇಕು ಅಂತೇಳಿ ಪ್ರಾಯೋಜಕತ್ವ ಆಗಿದೆ. ಇದು ಈಗಾಗಲೇ ಅತ್ತಿಬೇಲೆಯಲ್ಲಿ ಶುರುವಾಗಿದೆ. ಮನೆ ಭೇಟಿ ನಡೀತಾ ಇದೆ. ನಾವು ಆ ಮನೆ ಭೇಟಿಗೆ ಹೋದಾಗ ನಾವು ಈ ಮನೆ ಮುಟ್ಟಿದ್ದೀವಿ, ಈ ಮನೆ ಸಂಪರ್ಕ ಮಾಡಿದ್ದೀವಿ ಅಂತ ಹೇಳಿದಾಗ ಆ ಮನೆಯಲ್ಲಿ ಒಂದು ಸ್ಟಿಕ್ಕರ್ ಹಾಕಿರ್ತೀವಿ. ಬೇರೆಯವರು ಆ ಮನೆಗೆ ಹೋದಾಗ ಈ ಮನೆಗೆ ಬಂದೋಗಿದ್ದಾರೆ, ನಾವು ಮುಂದಿನ ಮನೆಗೆ ಹೋಗಬೇಕು ಅಂಥೇಳಿ ನಮ್ಮ ಸಮಾಜದ ಬಂಧುಗಳಿಗೆ ಅರ್ಥ ಆಗುತ್ತೆ. ಆ ರೀತಿ ಒಂದು ಮನೆ ಮುಟ್ಟಬೇಕು, ಮನೆಯಿಂದ ಕರಿಬೇಕು. ನಾವು ಕರೆದಾಗ ಪ್ರತಿ ಜಾಗದಲ್ಲೂ ಕಾರ್ಯಕ್ರಮ ರೂಪುರೇಷೆ ಯಾವ ಥರ ಇರ್ತದೆ ಅಂದರೆ,
ಎಲ್ಲ ಸಮಾಜದವರು ಒಂದೊಂದು ಕಡೆಯಿಂದ ಬರೋವಾಗ ಆ ಊರಿನ ಗ್ರಾಮ ದೇವತೆಗಳ ಪಲ್ಲಕ್ಕಿ ಮುಖಾಂತರ ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಆ ಗ್ರಾಮ ದೇವತೆಗಳ ಪಲ್ಲಕ್ಕಿ ಬಂದಾಗ ಒಂದು ಜಾಗದಲ್ಲಿ ಅಸೆಂಬಲ್ ಆಗುತ್ತೆ. ಅಲ್ಲಿಂದ ಶೋಭಾಯಾತ್ರೆ ಮುಖಾಂತರ ಸ್ವಾಮೀಜಿಗಳು ಮತ್ತು ದಿಕ್ಸೂಚಿ ಭಾಷಣಕಾರರು ಅಧ್ಯಕ್ಷರನ್ನು ಒಳಗೊಂಡಂತೆ ಶೋಭಾಯಾತ್ರೆ ಮುಖಾಂತರ ವೇದಿಕೆಗೆ ಬರ್ತಾರೆ. ವೇದಿಕೆಗೆ ಬಂದರೆ 3:30ಗೆ ವೇದಿಕೆ ಕಾರ್ಯಕ್ರಮ ವೇದಿಕೆ ಸ್ಟಾರ್ಟ್ ಆಗಿರುತ್ತೆ. ಅರ್ಧ ಗಂಟೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. 4 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರ್ತದೆ. 4ರಿಂದ 5:30 6 ಗಂಟೆ ಒಳಗಡೆ ಎಲ್ಲ ಕಾರ್ಯಕ್ರಮಗಳು ಮುಗಿಬೇಕು. ಬಂದಿರೋರೆಲ್ಲ 7 ಗಂಟೆ ಒಳಗಡೆ ಮನೆಗಳಿಗೆ ಹೋಗಬೇಕು ಅಂಥೇಳಿ ಕಾರ್ಯಕ್ರಮ 6 ಗಂಟೆ ಒಳಗಡೆ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನಾವು ತಾಲೂಕಿನ ಎಲ್ಲ ಹಿಂದೂ ಬಾಂಧವರಲ್ಲಿ, ಸಮಾಜದ ಬಗ್ಗೆ ಪ್ರೀತಿ ಇಟ್ಕೊಂಡಿರೋರಲ್ಲಿ ನಾವು ಕಳಕಳಿ ಕೇಳ್ಕೊಳ್ಳೋದೇನೆಂದರೆ, ಸಮಾಜನ ಒಗ್ಗೂಡಿಸಿದ್ರೆ ನಾವು ಸಮಾಜದಲ್ಲಿ ಬದುಕ್ಬೋದು. ಸಮಾಜನ ಒಗ್ಗೂಡಿಸೋದಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂಥೇಳಿ ಕೈ ಮುಗಿದು ಎಲ್ಲ ಹಿಂದೂ ಬಾಂಧವ್ರನ್ನ ನಾನು ಕೇಳ್ಕೊಳ್ತಾ ಇದ್ದೇನೆ ಈ ವಾಹಿನಿ ಮುಖಾಂತರ. ಯಾಕೆ ನಾವು ಒಂದಾಗಬೇಕು? ನಾವು ಯಾವುದೇ ಜನಾಂಗದ ಮೇಲೆ ದ್ವೇಷ ಭಾಷಣಗಳು ನಾವು ಯಾರೂ ಮಾಡಲ್ಲ. ಯಾವುದೇ ಜನಾಂಗದ ಮೇಲೆ ಆರೋಪಗಳು ನಾವು ಹೊರಿಸೋದಿಲ್ಲ. ನಮ್ಮ ಜನಾಂಗನ ಒಗ್ಗೂಡಿಸೋದಕ್ಕೆ ಏನು ಚಿಂತೆ ಮಾಡಬೇಕಾಗಿಲ್ಲ. ನಮ್ಮ ಜನ ನಮ್ಮ ಜೊತೆ ಬರಲಿ. ನಮ್ಮ ಒಗ್ಗೂಡುವಿಕೆ, ನಮ್ಮ ಒಟ್ಟು ಸಂಖ್ಯೆ ನಾವು ತೋರಿಸೋಣ. ಇದರಲ್ಲಿ ಈಗಾಗಲೇ ನಾವು ಎಲ್ಲ ರಾಜಕೀಯ ಪಕ್ಷಗಳ ನಾಯಕರುಗಳನ್ನು ಭೇಟಿ ಮಾಡಿದ್ದೀವಿ. ಕರೆದಿದ್ದೇವೆ ಎಲ್ಲರನ್ನೂ, ರಾಜಕೀಯ ಪಕ್ಷಗಳನ್ನು ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ, ನೀವು ಹಿಂದೂಗಳಾಗಿದ್ದೀರಾ ಅಂಥೇಳಿ. ಎಲ್ಲೂ ನಮಗೆ ಯಾರೂ ನಾವು ಬರೋದಿಲ್ಲ ಅಂತ ಯಾರೂ ಹೇಳಲಿಲ್ಲ. ಎಲ್ಲ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಕೆಲವರು ಅಧ್ಯಕ್ಷತೆಯಾಗೇ ಒಪ್ಕೊಂಡಿದ್ದಾರೆ, ಕೆಲವರು ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಕಾಲಾವಕಾಶಗಳಿರೋದ್ರಿಂದ ನಾವೇ ಸಮಯಕ್ಕೆ ಸರಿಯಾಗಿ ಬರೋಕ್ಕಾಗೋದಿಲ್ಲ. ಆದರೂ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಬರ್ತಾರೆ, ಎಲ್ಲ ಸಮಾಜದವರು ನಮ್ಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮಗಳ ಒಂದೊಂದು ಕಾರ್ಯಕ್ರಮದ ಬಗ್ಗೆ ಫಸ್ಟು ಅತ್ತಿಬೇಲೆಯವರು ವಿವರಿಸ್ತಾರೆ. ಅದಾದಮೇಲೆ ನಾನು ಒಂದೊಂದು ಇಂಡಿವಿಜುವಲ್ ಕಾರ್ಯಕ್ರಮದ ಬಗ್ಗೆ ನಾನು ನೆರಳೂರದ ವಿಚಾರ ಹೇಳ್ತೀನಿ. ಅದಾದಮೇಲೆ ಚಂದಾಪುರದ ನಾರಾಯಣ ರೆಡ್ಡಿ ಅವರು ಹೇಳ್ತಾರೆ. ಹಿಂದೂ ಸಮಾಜೋತ್ಸವ ಅತ್ತಿಬೆಲೆ 11ನೇ ತಾರೀಕು ಗುರು ಹಿರಿಯರು ನಿಶ್ಚಯ ಮಾಡಿರ್ತಾರೆ. ಅದ್ರ ಪ್ರಕಾರ ಅಣ್ಣ ಅವರೆಲ್ಲ ಹೇಳ್ದಂಗೆ ಎಲ್ಲ ಸಂಪರ್ಕಗಳೂ ಮನೆ ಸಂಪರ್ಕ, ವ್ಯಕ್ತಿಗಳ ಸಂಪರ್ಕ, ಎಲ್ಲ ಸಮುದಾಯದ್ದು ಎಲ್ಲ ಒಂದು ಒಂದು ನಮ್ಮದು 23 ವಾರ್ಡ್ ಇದೆ. 23 ವಾರ್ಡಲ್ಲೂ ಕೂಡ ಒಂದು ತಂಡ ರಚನೆ ಆಗಿದೆ. ಆ ತಂಡದ ರಚನೆ ಪ್ರಕಾರ ಒಂದು ನಾಯಕರು, ಸಮಾಜದ ಬಂಧುಗಳು ಮತ್ತು ನಮ್ಮ ಕಾರ್ಯಕರ್ತರು ಅಂತ ಇರ್ತಿಲ್ಲ, ಇಂದು ಒಂದು ಏನು ಒಕ್ಕೂಟಗಳಿದೆಯಲ್ಲ, ಎಲ್ಲ ಕಡೆಯಿಂದ ಎಲ್ಲ ವ್ಯಕ್ತಿಗಳನ್ನೂ ಸೇರಿಸಿ ಒಂದು ಸಂಪರ್ಕಕ್ಕೆ ಮುಂಚೂಣಿಯಲ್ಲಿ ಆಲ್ರೆಡಿ ರೆಡಿಯಾಗಿದೆ. ಈಗ ಒಂದು ನಮ್ಮ TN ನಾಯಕ್ ಅಂತ ವೇದಿಕೆಗೆ ಹೆಸರಿಟ್ಟಿದ್ದಾರೆ, ಸೂಚಿಸಲಾಯಿತು ಕೂಡ ಲೋಕಲಲ್ಲಿ. ಇವರು ತುಂಬ ನಮ್ಮ ಸಿಂಡಿಕೇಟ್ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡಿ ತುಂಬ ಅವತ್ತು ಜಾಗೃತಗೊಳಿಸಿ ಒಂದು ಸ್ವಯಂ ಸೇವಕರನ್ನ ಹುಟ್ಟು ಹಾಕಿದಂಥ ಒಂದು ಮಹಾನ್ ವ್ಯಕ್ತಿ. ಆ ವ್ಯಕ್ತಿಯ ಹೆಸರಲ್ಲಿ ಒಂದು ವೇದಿಕೆ ರೆಡಿ ಆಗುತ್ತೆ. ಆಮೇಲೆ ಅಲ್ಲಿ ಸ್ಥಳ ಬಂದು ಜಯಭಾರತಿ ಶಾಲೆ. ಅಲ್ಲಿ ಅಧ್ಯಕ್ಷತೆ ಬಂದು ಮುನಿ ವೆಂಕಟಪ್ಪ ಸರ್ ಅಂತ, ಅವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವರು ರಿಟೈರ್ಡ್ ಆಗಿದ್ದಾರೆ. ಇವ್ರನ್ನ ಅಧ್ಯಕ್ಷತೆಯನ್ನು ಮಾಡ್ತಾಯಿದ್ದಾರೆ. ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಮುಖ್ಯ ಅತಿಥಿಯಾಗಿ ಪಟಾಪ ಶ್ರೀನಿವಾಸ್ ಅವರು, ಅಧ್ಯಕ್ಷರು ಪರಿಶಿಷ್ಟ ಜಾತಿಗಳ ಮೀಸಲಾತಿ ರಕ್ಷಣಾ ವೇದಿಕೆ ಕರ್ನಾಟಕ, ಇವರು ಮುಖ್ಯ ಅತಿಥಿಗಳಾಗಿರ್ತಾರೆ. ದಿಕ್ಸೂಚಿ ಭಾಷಣ ಶ್ರೀ ಮಂಜುನಾಥ ಸ್ವಾಮಿಯವರು, ಕರ್ನಾಟಕ ದಕ್ಷಿಣ ಪ್ರಾಂತ ವಿಶೇಷ ಸಂಪರ್ಕ ವಿಭಾಗ ಪ್ರಮುಖ, ಹಿಂದೂ ವಿಶ್ವ ಹಿಂದೂ ಪರಿಷತ್ತು. ಇವರು ದಿಕ್ಸೂಚಿ ಭಾಷಣ ಮಾಡಲಾಗುತ್ತದೆ. ಮತ್ತು ಅಲ್ಲಿ ಏನೇನು ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀವಿ ಅಂತಂದರೆ, ಆ ಮಾದಾರ ಚೆನ್ನಯ್ಯ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಇವರು ಗುರುಪೀಠ ಚಿತ್ರದುರ್ಗ, ಇವರು ಒಂದು ನೇತೃತ್ವದಲ್ಲಿ ಕೂಡ ಕಾರ್ಯಕ್ರಮ ಆಗುತ್ತೆ. ನಮಗೆ ಒಂದು ಅಲ್ಲಿ ಸ್ಥಳೀಯರ ನಿಶ್ಚಯ ಮತ್ತು ಗುರು ಹಿರಿಯರ ನಿಶ್ಚಯ ಪ್ರಕಾರ ಒಂದಷ್ಟು ಕಾರ್ಯಕ್ರಮ ಅಂದರೆ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವ್ರನ್ನ ನಮ್ಮ ಒಂದು ನಂಜುಂಡೇಶ್ವರ ಚೌಲ್ಟ್ರಿ ಇದೆ, ಅಲ್ಲಿ
ಒಂದು ಪಾದಪೂಜೆ ಮುಖಾಂತರ ಅಲ್ಲಿ ಒಂದು ವಿಪ್ರವೃಂದದ ಅದೆಲ್ಲ ಹೇಳ್ಬೋದು, ವಿಪ್ರವೃಂದದ ಕಡೆಯಿಂದ ಒಂದು ಸ್ವಾಗತ ಬಂದು ಅವರಿಗೆ ವಿಶೇಷವಾಗಿ ಒಂದು ಆತಿಥ್ಯ ಸ್ವೀಕಾರ ಮತ್ತು ಒಂದು ಸಂಪರ್ಕ ಮತ್ತು ಒಂದು ಚರ್ಚೆಕೂಟನೂ ಏರ್ಪಡಿಸಲಾಗಿದೆ. ಮತ್ತು ಒಂದು ಪಟಾಲಮ್ಮ ದೇವಸ್ಥಾನದ ಆವರಣದಲ್ಲಿ ಪೂಜೆ ಜೊತೆಗೆ ಮತ್ತು ಒಂದು ಮಂಜುನಾಥ ಸ್ವಾಮಿಗ ಅಣ್ಣ ಅವ್ರ ಜೊತೆ ದಲಿತ ಮತ್ತು ಹಿಂದುಳಿದ ಸಮಾಜ ಎಲ್ಲ ಹೇಳಿದೆಯಲ್ಲ, ಎಲ್ಲ ಸಣ್ಣ ಒಂದು ಸಮುದಾಯಗಳೆಲ್ಲ ಸೇರಿ ಅಲ್ಲಿ ಅವ್ರ ಜೊತೆ ಒಂದು ಚರ್ಚಾಕೂಟ ಏರ್ಪಡಿಸಲಾಗಿದೆ. ಇದು ಎಲ್ಲರೂ ಒಪ್ಪಿದ್ದಾರೆ, ಗ್ರಾಮಸ್ಥರು ಎಲ್ಲರ ನೇತೃತ್ವದಲ್ಲಿ ಇದು ನಡೆಯುತ್ತೆ. ಮತ್ತು ಒಂದು ಪೂರ್ಣ ಕುಂಭ ಸ್ವಾಗತಕ್ಕೆ ಒಂದು ಯೋಜನೆ ಮಾಡಿದ್ದೀವಿ. ಆಮೇಲೆ ಕಲಾ ತಂಡಗಳಿಂದ ಭರತನಾಟ್ಯ ಮತ್ತು ಯಕ್ಷಗಾನ ಮತ್ತು ಕೋಲಾಟ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತ ಮಾಡಿದ್ದೀವಿ. ಇದಕ್ಕೆ ಸ್ತ್ರೀಶಕ್ತಿ ಗುಂಪು ಎಲ್ಲ ಒಂದು ಸಂಘಟನೆಗಳ ಜೊತೆಗೆ ಮಹಿಳೆಯರ ಪ್ರಾಮುಖ್ಯತೆಯಲ್ಲಿ ಸ್ತ್ರೀಶಕ್ತಿ ಗುಂಪು ಮತ್ತು ಒಂದು ಧರ್ಮಸ್ಥಳ ಒಂದು ಗುಂಪು ಮತ್ತು ಓಂ ಶಕ್ತಿ ಅವರ ಗುಂಪು ಏನಿದೆ, ಈ ಥರ ಅಯ್ಯಪ್ಪ ಸ್ವಾಮಿ ಒಂದು ಭಕ್ತರು ಎಲ್ಲ ಭಕ್ತಾದಿಗಳನ್ನು ಸೇರಿ ಒಟ್ಟಿಗೆ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡೋಣ ಅಂತ ನಿಶ್ಚಯ ಮಾಡಿದ್ದಾರೆ. ನಮ್ಮ ಬಸಣ್ಣ ಅವರ ನೇತೃತ್ವದಲ್ಲಿ ಅತ್ತಿಬೆಲೆಯಲ್ಲೂ ಎಲ್ಲ ಮನೆ ಸಂಪರ್ಕ ಆಗಿದೆ. ಎಲ್ಲ ನಾಯಕರನ್ನು ಭೇಟಿ ಮಾಡಿದ್ದೀವಿ. ಎಲ್ಲ ಒಂದು 3 ಪಕ್ಷದ ವತಿಯಿಂದ ಕೂಡ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಯಾರೂ ವಿರೋಧ ವ್ಯಕ್ತಪಡಿಸಿಲ್ಲ. ತುಂಬ ಒಳ್ಳೆ ಕೆಲಸ ನಡೀತಾ ಇದೆ. ಎಲ್ಲರೂ ಒಟ್ಟಿಗೆ ಸೇರೋವಂಥ ಭಾಗ್ಯ ಸಿಕ್ಕಿದೆ. ಹಾಗಾಗಿ ಎಲ್ಲರೂ ಮಾಡೋಣ ಅಂತ. ಮತ್ತು ನಮ್ಮ ದೀಕ್ಷಿತರ ನೇತೃತ್ವದಲ್ಲಿ ಎಲ್ಲ ಒಂದು ದೇವಸ್ಥಾನಗಳ ಸಮ್ಮುಖದಲ್ಲಿ ಕೂಡ ಪ್ರಚಾರ ಈಗಾಗಲೇ ಆಗಿದೆ. ಎಲ್ಲರೂ ಬರೋದಕ್ಕೆ ಒಪ್ಪಿದ್ದಾರೆ. ಈ ಕಾರ್ಯಕ್ರಮದ್ದು ಪಾದಯಾತ್ರೆ ಶೋಭಾಯಾತ್ರೆ ಜೊತೆಗೆ ಶುರುವಾಗಿ ಮಿಡ್ಲ್ ಸ್ಕೂಲಿಂದ ಬಳ್ಳೂರಿಂದ ಒಂದು ಬಳ್ಳೂರು ಪಂಚಾಯಿತಿಯಿಂದ ಒಂದು 4-5 ಗ್ರಾಮಗಳಿದೆಯಲ್ಲ, ಅಲ್ಲಿಂದ ಕೂಡ ಒಂದು ಗ್ರಾಮ ದೇವತೆದು ಪಲ್ಲಕ್ಕಿ ಬರುತ್ತೆ. ಮತ್ತು ಪಟಾಲಮ್ಮ ದೇವ್ರದ್ದು ಪಲ್ಲಕ್ಕಿ ಬರುತ್ತೆ. ಎಲ್ಲರೂ ಮಿಡ್ಲ್ ಸ್ಕೂಲು ಮತ್ತು ಸರ್ಕಲ್ಲಿಂದ ನಾವು ಇದು ಟೋಲ್ ಇದೆಯಲ್ಲ, ಟೋಲ್ ಕಡೆ ಹೋಗಿ ಟೋಲಿಂದ ಟರ್ನಲ್ಲಿ ಜಯಭಾರತಿ ಶಾಲೆಗೆ ಪಾದಯಾತ್ರೆ ಮುಖಾಂತರ ಬರಬೇಕು ಅಂತ ಎಲ್ಲ ನಿಶ್ಚಯ ಆಗಿದೆ. ಮನೆಗೂ ತಲುಪ್ತಾ ಇದೆ. ಈಗ ಆಲ್ರೆಡಿ ಪತ್ರಗಳು ಮನೆಗೆ ಹೋಗಿದೆ. ಸ್ಟಿಕ್ಕರ್ ಅಂಟಿಸೋಕ್ಕೂ ಪ್ರಾರಂಭ ಮಾಡಿದ್ದೀವಿ. ಶೀಘ್ರ ತೀವ್ರವಾಗಿ ಮಾಡಬೇಕು ಅಂದರೆ ಇನ್ನೂ 3-4 ದಿನ ಇರೋಂಗೆ ಹೆಚ್ಚು ಪ್ರಚಾರ ಆಗಲಿ ಅಂಥೇಳಿ ಈಗ ಪ್ರಮುಖರಿಗೆ ಏನಿದ್ದಾರೆ ಈ ಪ್ರಮುಖರಲ್ಲಿ ಮಾತಾಡಿ ಅಲ್ಲಲ್ಲಿ ಸಂಪರ್ಕ ಶುರುವಾಗಿದೆ. ಇನ್ನು 1-2 ದಿನದಲ್ಲಿ ಜೋರಾಗಿ ಒಂದು ಶುರುವಾಗುತ್ತೆ. ಹೇಳ್ತಾ ಇರೋದೇನೆಂದರೆ, ನಾನು ಕಳಕಳಿಯಾಗಿ ಕೇಳ್ಕೊತೀವಿ, ನಾವೆಲ್ಲ ಚಂದಾಪುರ ನಗರದ ಎಲ್ಲ ಪ್ರತಿ ಮನೆಗೂ ಕೂಡ ಈ ಮುಖಾಂತರ ಈ ಒಂದು ವಾಹಿನಿ ಮುಖಾಂತರ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀವಿ. ತಾವೆಲ್ಲ ಬಂದು ಭಾಗವಹಿಸಿ ಎಲ್ಲ ಕಡೆ ಸಾವಿರಾರು ಸಂಖ್ಯೆಯಲ್ಲಿ ಸೇರೋಣ. ಎಲ್ಲರೂ ಕೂಡ ಯಶಸ್ವಿಯಾಗಿ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ. ತಾವೆಲ್ಲ ಮಾತೆಯರು ಎಲ್ಲ ಪರಿವಾರ ಸಮೇತ ಎಲ್ಲ ಸಹೋದರರಿಗೂ ಮತ್ತು ಎಲ್ಲ ಮಾತೆಯರಿಗೂ ಮಕ್ಕಳನ್ನು ಎಲ್ಲ ಕಡೆಯಿಂದನೂ ಬಂದು ಎಲ್ಲ ಸೇರಿ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ಕೊಡೋಣ. ತಾವೆಲ್ಲ ಇರ್ತೀರ ತಮ್ಮ ಜೊತೆಗೆ ಅಂತ ನೀವು ಎಲ್ಲ ಒಟ್ಟಿಗೆ ಸೇರಿ ಯಶಸ್ವಿಯಾಗಿ ನಡೆಸೋಣ ಅಂಥೇಳಿ ತಮ್ಮಲ್ಲಿ ಕೋರ್ಕೋತಾ ಇದ್ದೀವಿ. ನಮಸ್ತೆ. ಜನವರಿಯಲ್ಲಿ ಮೊದಲನೇ ಕಾರ್ಯಕ್ರಮ 11ನೇ ಜನವರಿ ಕಾರ್ಯಕ್ರಮದ ಈಗಾಗಲೇ ಅಕ್ಕವ್ರು ಹೇಳಿದ್ದಾರೆ. ಜನವರಿ 25 ನೆರಳೂರು ಇಡೀ ಪಂಚಾಯಿತಿಯ ಕಾರ್ಯಕ್ರಮ ಹಿಂದೂ ಸಮಾಜೋತ್ಸವ ಗುಡ್ಡಟ್ಟಿ ರಸ್ತೆಯಲ್ಲಿರುವ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ನಡೆಯಲು ಇಡೀ ಆ ಭಾಗದ ಎಲ್ಲ ಹಿರಿಯರು ನಿಶ್ಚಯ ಮಾಡಿರ್ತಾರೆ. ಆ ಕಾರ್ಯಕ್ರಮದ ರೂಪುರೇಷೆಗಳು ಹೇಗೆ ಇರ್ತವೆ ಅಂದರೆ, ಎಲ್ಲ ಗ್ರಾಮಗಳಿಂದ ಪಲ್ಲಕ್ಕಿ ಮುಖಾಂತರ ಆ ಗ್ರಾಮ ದೇವತೆಗಳು ಪಲ್ಲಕ್ಕಿ ಮುಖಾಂತರ ಬರ್ತಾರೆ. ಎಲ್ಲರೂ ಬಂದು ಹೈವೇಯಲ್ಲಿ ಮುಖ್ಯ ರಸ್ತೆಯಲ್ಲಿ ಈ ಕಡೆ ಜೈನ್ ಟೆಂಪಲ್ಲು, ಆ ಕಡೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆಂಜನೇಯ ಟೆಂಪಲ್, ಅಲ್ಲಿಂದ ಒಂದು ಪ್ರೊಸೆಷನ್ ಬಂದು ಈ ಕಡೆ ಜೈನ್ ಟೆಂಪಲಿಂದ ಒಂದು ನೆರಳೂರು ಗೇಟಿಂದ ಒಂದು ಜೈನ್ ಟೆಂಪಲ್ ಮುಖಾಂತರ ಪ್ರೊಸೆಷನ್ ಬಂದು ಎರಡೂ ಪ್ರೊಸೆಷನ್ನು ಗುಡ್ಡಟ್ಟಿ ರೋಡಲ್ಲಿ ಹೋಗಿ ಶಾಲಾ ಮೈದಾನದಲ್ಲಿ ಸೇರೋದು. ಶಾಲಾ ಮೈದಾನದಲ್ಲಿ ಆವತ್ತು 3:30ಗೆ ಕಾರ್ಯಕ್ರಮ ಶುರುವಾಗುತ್ತೆ. ಕಲಾ ತಂಡಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಆ ವೇದಿಕೆಗೆ ಆವತ್ತಿನ
ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ನಿರ್ಭಯಾನಂದ ಸರಸ್ವತಿ, ಅಧ್ಯಕ್ಷರು ರಾಮಕೃಷ್ಣ ವಿವೇಕಾನಂದ ಆಶ್ರಮ ಬಿಜಾಪುರ, ಇವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುತ್ತೆ. ಅದೇ ರೀತಿ ಆ ದಿನದ ಅಧ್ಯಕ್ಷತೆಯನ್ನು ಮಾನ್ಯ ಶೆಂಬಯ್ಯನವರು, ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರು, ಆನೇಕಲ್ ತಾಲೂಕು ಪಂಚಾಯಿತಿ, ಆನೇಕಲ್ ತಾಲೂಕು ನೆರಳೂರು, ಅವರು ವಹಿಸ್ಕೊಂಡಿರ್ತಾರೆ ಅಧ್ಯಕ್ಷತೆ. ಮುಖ್ಯ ಅತಿಥಿಗಳಾಗಿ ರಂಗಸ್ವಾಮಿ, ಮಾಲೀಕರು ರೋಹಿತ್ ಇಂಡಸ್ಟ್ರೀಸ್ ಬೆಳಗಾರ್ನಹಳ್ಳಿ, ಇವರ ಮುಖ್ಯ ಅತಿಥಿಗಳಾಗಿರ್ತಾರೆ. ಅದೇ ರೀತಿ ಆ ದಿನದ ದಿಕ್ಸೂಚಿ ವಿಭಾಷಣಕಾರರಾಗಿ ಮಾನ್ಯ ಸೂರಾಮಣ್ಣವರು, ಇವರು ಜ್ಯೇಷ್ಠ ಪ್ರಚಾರಕರು, ಸಾಮಾಜಿಕ ಕಾರ್ಯಕರ್ತರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇವರ ದಿಕ್ಸೂಚಿ ಭಾಷಣ ಇರುತ್ತೆ. ಕಾರ್ಯಕ್ರಮ 4 ಗಂಟೆಗೆ ಶುರುವಾಗುತ್ತೆ. 1:30 ಗಂಟೆ ಸಮಯದಲ್ಲಿ ಕಾರ್ಯಕ್ರಮ ಮುಗಿಯುತ್ತದೆ ಅಂತ ನಿಶ್ಚಯ ಆಗಿದೆ. ಇಡೀ ನೆರಳೂರು ಪಂಚಾಯಿತಿಯ ಎಲ್ಲ ಗ್ರಾಮಗಳ ಹಿಂದೂ ಬಾಂಧವರು ಎಲ್ಲರನ್ನೂ ನಾವು ಕೇಳ್ಕೊಳ್ಳೋದೇನೆಂದರೆ, ಸಮಯಕ್ಕೆ ಸರಿಯಾಗಿ ಆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ನಾನು ಇವತ್ತು ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಸಂಸ್ಥೆಯ ಕಾರ್ಯದರ್ಶಿಗಳಾದ ನಾಗರಾಜ್ ಅವರು ಉಪಾಧ್ಯಕ್ಷರಾಗಿದ್ದರು. ಅವರು ಸ್ವಲ್ಪ ತಡ ಆಗುತ್ತೆ ನಾನು ಬರೋದು, ಅದಕ್ಕೆ ವಿಚಾರ ನೀವು ತಿಳಿಸಿರಿ ಅಂತ ಹೇಳಿದ್ರಿಂದ ನಾನು ಮಾತಾಡಿದ್ದೀನಿ. ಇಡೀ ಕಾರ್ಯಕ್ರಮಕ್ಕೆ ಅವರು ಉಪಾಧ್ಯಕ್ಷರಾಗಿರ್ತಾರೆ. ಹಿಂದೂ ಸಮಾಜೋತ್ಸವ ಫೆಬ್ರವರಿ 1ನೇ ತಾರೀಕು ಆಯೋಜನೆ ಮಾಡ್ತಾಯಿದ್ದಾರೆ. ಕಾರಣ ಏನಂತ ಹೇಳಿದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷದ ಸಂಭ್ರಮಾಚರಣೆ ಪ್ರಯುಕ್ತ ದೇಶದ ಎಲ್ಲ ಹಿಂದೂ ಬಾಂಧವರಲ್ಲಿ ಸ್ಫೂರ್ತಿ ಮೂಡಿಸ್ಬೇಕು. ಅಂದರೆ ಎಲ್ಲ ಕಡೆಯೂ ಮೀಡಿಯಾಗಳಲ್ಲಾಗಲಿ ಪೇಪರ್ಗಳಾಗಲಿ ಎಲ್ಲ ಕಡೆ ನೋಡ್ತಾ ಇದ್ವಿ, ಈ ದೇಶದಲ್ಲಿ ಹಿಂದೂಗಳನ್ನ ಹೊಡೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದ ಕಡೆ ಒಂದು ಗಣೇಶನ ಮೆರವಣಿಗೆ ಹೋಗ್ಬೇಕಂತ ಕಲ್ತೂರಾಟ ಎಲ್ಲ ಕಡೆ ನೋಡ್ತಾ ಇರ್ತೀವಿ. ನಮ್ಮಲ್ಲಿ ಯಾವುದು ಜಾತಿ ಭೇದ ಯಾವುದೂ ಇಲ್ಲ. ಹಿಂದೂಗಳಂದರೆ ಎಲ್ಲ ಒಂದು ಹಿಂದೂ ಅಂದರೆ ಎಲ್ಲ ಒಂದೇ ಅಂತ ಭಾವನೆ ಮಾಡಿಕೊಂಡು ನಾವು ಹಿಂದುತ್ವ ಸಂಘಟನೆ ಮಾಡ್ಕೊಂಡು ಹೋಗ್ತಾಯಿದ್ವಿ. ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ಬ್ಯಾನ್ ಮಾಡಬೇಕಂತ ಹೊರಟಿದ್ರು. ಅದು ಹೈಕೋರ್ಟಲ್ಲಿ ಒಪ್ಪಲಿಲ್ಲ. ಅದು ಸಮಾವೇಶ RSSದು ಪಥಸಂಚಲನ ಮಾಡಬಾರ್ದು ಅಂತ ಅದಕ್ಕೇನು ಕೋರ್ಟ್ಗೆ ದಾವೆ ಹಾಕಿದ್ರು. ಹಿಂದೂಗಳ ಪರವಾನೆ ಆಯ್ತದು. ಈಗ ಈ ದೇಶದ ಎಲ್ಲ ಕಡೆಯೂ RSS ಪಥಸಂಚಲನ ನಡೀತಾ ಇದೆ. ಹಿಂದೂ ಸಮಾಜೋತ್ಸವ ಯಾಕೆ ಮಾಡಬೇಕಂತ ಹೇಳಿದ್ರೆ,